ವಿದ್ಯಾಪೋಷಕ ನಾನು 10ನೇ ಕ್ಲಾಸಲ್ಲಿ 83 ಶೇಕಡ ಅಂಕ ತಗೊಂಡು ಪಾಸ್ ಆದೆ. ನಂಗೆ ವಿದ್ಯಾಪೋಷಕದ ಬಗ್ಗೆ ಅಂತ ಗೊತ್ತಿರಲಿಲ್ಲ. ನನ್ನ ಅಕ್ಕ ಉಡುಪಿಯಲ್ಲಿ ಓದ್ತಿದ್ಲು. ಅವಳು ವಿದ್ಯಾಪೋಷಕಕ್ಕೆ ಸ್ಕಾಲರ್ಶಿಪ್ಪಿಗಾಗಿ ಅರ್ಜಿ ಹಾಕಿದ್ದು. ಗಂಗಾಧರ್ ಸರ್ ಮನೆ ಭೇಟಿಗೆ ಬಂದಿದ್ರು. ಅಷ್ಟೊತ್ತಿಗೆ ಮನೆನೆಲ್ಲ ನೋಡ್ಕೊಂಡು ಹೋಗಿ ನನಗೆ ಸ್ಕಾಲರ್ಶಿಪ್ ಕೊಟ್ಟಿದ್ರು. ಅದಾದ ಮೇಲೆ ಪುನಃ ಮತ್ತು ಮುರಳಿ ಸರ್ ಮತ್ತು ಗಂಗಾಧರ್ ಸರ್ ಎಲ್ಲ ಬಂದು ಮನೆ ಕಟ್ಸಿ ಕೊಡ್ತಂತೆ, ಸರಿ ಮಾಡಿ ಕೊಡ್ತಂತ ಹೇಳಿ ಹೋದಾರ. ಸ್ವಲ್ಪ ದಿನದಲ್ಲೇ ಕೆಲ್ಸಕ್ಕೆ ಬಂದವರು ಬೇಗ ಕೆಲಸ ಮಾಡಿ ಈಗ ಇಷ್ಟು ಸುಂದರವಾದ ಮನೆಯನ್ನು ನಂಗೆ ನಿರ್ಮಾಣ ಮಾಡಿಕೊಟ್ಟಿರ. ನನಗೆ ಮನೆ ಕಟ್ಟಲು ಧನ ಸಹಾಯ ಮಾಡಿದಂಥ ಪಂಚಮಿ ಟ್ರಸ್ಟ್ ಉಡುಪಿ ಇವರ ಡಾಕ್ಟರ್ ಹರಿಶ್ಚಂದ್ರ ಅವರು ಮತ್ತು ಅವರ ಶ್ರೀಮತಿ ಲಕ್ಷ್ಮೀ ಹರಿಶ್ಚಂದ್ರ ಅವರಿಗೂ ಕೂಡ ಈ ಸಮಯದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ತುಂಬ ಕಷ್ಟದಲ್ಲಿ ಇದ್ದಿದ್ದೆ ನಾನು. ಮನೆ ಮಾಡ್ತೀನಿ ಇರ್ತೀನಿ ಅನ್ನೋ ಭರವಸೆ ಇರಲ್ಲ. ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲದೆ ಆಜ್ರಿಕಾಡ್ ಆಸ್ಪತ್ರೆಯಲ್ಲಿ ಸೇರಿಸಿತ್ತು. ಅವರು ದಿನಾನೂ ಡಾಕ್ಟ್ರು ಹುಷಾರಾಗಲ್ಲ, ನೀವು ಮನೆ ಕರ್ಕೊಂಡು ಹೋಗಿ ಅಂತಿದ್ರು. ಆವಾಗ ನನಗೆ ಮನೆ ಇರಲಿಲ್ಲ ಅವ್ರನ್ನ ಮನೆ ಕರ್ಕೊಂಡು ಹೋಗಲಿಕ್ಕೆ. ಈಗಲೂ ತುಂಬ ಬೇಜಾರಾಗ್ತಿದೆ. ಈಗ ಈ ಮನೇಲಿ ಇದ್ದಿದ್ದರೆ ನಾನು ಮನೆ ಬರ್ತಿದ್ನೇನೋ ಅನಿಸ್ತಾ ಇದೆ. ಆದರೂ ಎಷ್ಟು ಹೇಳಿದ್ರು ಅವ್ರು ಲಾಸ್ಟ್ ಆಸ್ಪತ್ರೆಯಲ್ಲೇ ಇದ್ದಾದರು. ನಾನು ಬೇರೆಯವ್ರ ಮನೆ ಬಾಡಿಗೆ ಮನೆ ಕರ್ಕೊಂಡು ಹೋದರೆ ಬೇಡ ಅಂತಿದ್ರು. ಬೇರೆಯವ್ರ ಮನೆ ಬರ್ಲಿಕ್ಕೂ ನನಗೆ ಇಷ್ಟ ಇರಲಿಲ್ಲ. ಸ್ವಂತ ಅವರದ್ದಾಗಿ ಮನೆಯೇ ಇರಲಿಲ್ಲ. ತುಂಬ ಕಷ್ಟದಲ್ಲಿರಬೇಕಿದ್ರೆ ನಮ್ಮ ಅಕ್ಕ ನಿಂಗಲ್ಲಿ ಇರೋಕ್ಕಾಗಲ್ಲ, ಹೊಸನಗರದಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಕರ್ಕೊಬಂದು 2 ವರ್ಷ ಇಟ್ಕೊಂಡು ಇಲ್ಲಿ ಎಲ್ಲ ನೋಡ್ರು. ಆಮೇಲೆ ನಾನು ಶಾಲೆ ಅಡುಗೆ ಹೋಗಿ, ಈಗಲೂ ನಮಗೆ ಜೀವನ ನಡೆಸೋದು ಕಷ್ಟನೇ. 3,000 ರೂಪಾಯಿ ಸಂಬಳ ಕೊಡ್ತಾರೆ. ಅದರಲ್ಲೇ ನನ್ನ ಜೀವನ ನಡೆಸ್ಕೊಂಡು ಈಗ ನನ್ನ ಮಗನಿಗೆ ವಿದ್ಯಾಪೋಷಕರಿಂದ ಸ್ಕಾಲರ್ಶಿಪ್ಪು ಇದು ಎಲ್ಲ ನಡೆಸ್ಕೊಂಡು ಈಗ ಇಷ್ಟು ಸುಂದರವಾದ ಮನೆ ಕಟ್ಟಿ ನನಗೆ ಅವ್ರಿಗೆ ಏನು ಹೇಳಬೇಕಂತನೂ ಗೊತ್ತಿಲ್ಲ. ಇವನಿಗೆ ವಿದ್ಯಾಪೋಷಕ ಸ್ಕಾಲರ್ಶಿಪ್ ಸಿಕ್ಕಿದ್ರು. ಇದರ ಫಲಾನುಭವಿಗಳು ನಾನು ಮತ್ತು ಅಮ್ಮ ಕೂಡ ಆಗ್ತೀವಿ. ಫಸ್ಟಾಗಿ ಡಾಕ್ಟರ್ ಹರಿಶ್ಚಂದ್ರ ಸರಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಇಷ್ಟು ಚೆನ್ನಾಗಿ ಇಷ್ಟು ಬೇಗ ಇಷ್ಟು ಮನೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದನ್ನು ಮಾಡ್ಲಿಕ್ಕೆ ನಮ್ಗೆ ಇನ್ನೂ 10 ವರ್ಷ ಆದರೂ ಬೇಕಿತ್ತು. ಮತ್ತು ಮುರಳಿ ಸರ್ ಮತ್ತು ಗಂಗಾಧರ್ ಸರ್ ಬಂದು ಯಾವಾಗಲೂ ಮನೆ ನೋಡ್ಕೊಂಡು ಹೋಗ್ತಿದ್ರು. ಒಮ್ಮೆ ಬಂದಿಗೆ ಮನೆ ಕಟ್ಕೊಳ್ತೀವಿ ಅಂತ ಹೇಳಿದರು. ಆವಾಗ ತುಂಬ ಖುಷಿಯಾಯಿತು. ಅವರು ದಿನ ಕಾಲ್ ಮಾಡಿ ಮನೆ ಹೇಗೆ ನಡೀತದೆ ಕೆಲಸ ಎಲ್ಲ ಕೇಳ್ತಾಯಿದ್ರು. ಇಲ್ಲಿರೋರೆಲ್ಲ ನಮಗೆ ಒಂಥರ ರೋಲ್ ಮಾಡೆಲ್ಗಳು. ಅವ್ರನ್ನ ನೋಡಿ ನಾವು ನೆಕ್ಸ್ಟ್ ಜಾಬಿಗೆ ಹೋದ ತಕ್ಷಣ ನಾವು ಹೆಚ್ಚೇ ಆಗದೇ ಇದ್ದರು ಒಬ್ಬ ಸ್ಟೂಡೆಂಟಿಗಾದರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ. ವಿದ್ಯಾಪೋಷಕ್ ವತಿಯಿಂದ ಇಂಥ ಹಳ್ಳಿಗಳಲ್ಲಿ ಚಿಕ್ಕದಾದರೂ ಚೊಕ್ಕದಾಗಿ, ಈಗ ನೀವು ನೋಡ್ಬೋದು ಇಷ್ಟು ಸಣ್ಣ ಮನೆ ಆದರೂ ಸಮೇತ ಅದನ್ನು ಎಷ್ಟು ಚೆಂದ ಮಾಡಿ ಒಂದು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕಲಾರಂಗ ಅಂತ ಹೇಳ್ತೇವೆ, ಇವರಲ್ಲಿ ವಿಶೇಷ ಬೇರೆ ಬೇರೆ ರೀತಿಯ ಕಲಾವಂತಿಕೆ ಉಂಟು. ಇದು ಇವತ್ತು ನೋಡ್ತಾ ಇರೋದು ನೀವು ಒಂದು ಮಾತ್ರ ಈ ಮನೆಯದು. ಇನ್ನು ನೀವು ನೋಡ್ಬೋದು ಇವರದ್ದು ಯಕ್ಷಗಾನ ಉಂಟು, ಹಲವಾರು ಪುಸ್ತಕ ವಿತರಣೆ, ಮಕ್ಕಳಿಗೆ ಬಟ್ಟೆ ಯೂನಿಫಾರ್ಮ್ ಕೊಡುವಂಥದ್ದು, ಸ್ಕಾಲರ್ಶಿಪ್ ಕೊಡುವಂಥದ್ದು, ಹಲವಾರು ಶಿಬಿರಗಳನ್ನು ಆಯೋಜಿಸುವಂಥದ್ದು. ಅದು ಹೇಳಲಿಕ್ಕೆ ಬರಲಿಕ್ಕಿಲ್ಲ, ಅಷ್ಟು ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಅದರ ಮಧ್ಯದಲ್ಲಿ ಇಂಥ ಒಂದು ಹಳ್ಳಿಗೆ ಹೋಗಿ ಇಂಥ ಮನೆಗಳನ್ನು ಹುಡುಕಿಕೊಂಡು ಅಂಥ ಮಕ್ಕಳಿಗೊಂದು ವಿಶೇಷವಾದ ಒಂದು ಕಾಳಜಿಯನ್ನು ಕೊಟ್ಟು ಅಂಥ ಮಕ್ಕಳನ್ನು ಪ್ರೋತ್ಸಾಹಿಸುವ ಸಮೇತ ಒಂದು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿವಸಕ್ಕೆ. ಅವರ ಪ್ರೆಸಿಡೆಂಟ್ಶಿಪ್ಪಲ್ಲಿ ಇರುವಾಗಲೇ ಒಂದು ದೊಡ್ಡ ಮೊತ್ತ ಅಲ್ಲ, ಸಣ್ಣ ಮೊತ್ತದ ಯಾವುದಾದ್ರು ಒಂದು ಮನೆ ರಿಪೇರಿ ಮಾಡೋದಿದ್ದರೆ ನಾನು ಸ್ವಲ್ಪ ನಮ್ಮ ಪಂಚಮಿ ಟ್ರಸ್ಟ್ ಗಾಂಧಿ ಹಾಸ್ಪಿಟಲಿಂದ ಸ್ವಲ್ಪ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದೇನೆ. ಆದ್ದರಿಂದ ನನ್ನ ಅತ್ಯಲ್ಪ ಸ್ವಲ್ಪ ಮೊತ್ತವನ್ನು ಅತ್ಯುತ್ತಮವಾಗಿ ಉಪಯೋಗಿಸಿದ್ದಾರೆ ಈ ಮನೆಗೆ. ಅದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಯಕ್ಷಗಾನ ಕಲಾರಂಗದ ಒಂದು ಒಳ್ಳೆಯ ಟೀಮ್ ವರ್ಕಿಗೆ ಎಲ್ಲರೂ ಸಮೇತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಸಪೋರ್ಟ್ ಎಲ್ಲಿವರೆಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮಗೆ ಈಗ ಇನ್ಫೋಸಿಸ್ನವರು ಒಂದು ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ. ಯಾಕಂದರೆ ಇವರದ್ದು ಮುಖ ನೋಡಿ, ಇವರೆಲ್ಲ ಒಳ್ಳೆ ಕೆಲಸ ಮಾಡೋದನ್ನು ನೋಡಿಯೇ ಕೊಡ್ತಾ ಇದ್ದಾರೆ. ಒಂದು ದೊಡ್ಡ ಕಟ್ಟಡ, ಎಲ್ಲ ಮಕ್ಕಳನ್ನು ನೀನು ಎಲ್ಲೆಲ್ಲಿ ಹೋಗಿ ಶಿಬಿರ ಮಾಡಬೇಕಂತೇಳಿ ಇಲ್ಲ ನಂಗೆ ಕಾಣ್ತದೆ, ಬಹುಶಃ ಅಲ್ಲೇ ಮಾಡ್ಬೋದು, ಅಷ್ಟು ಒಂದು ದೊಡ್ಡ ಕಟ್ಟಡ ಉಡುಪಿಯ ಮಧ್ಯಭಾಗದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಇದೆಲ್ಲ ಸಮೇತ ಯಕ್ಷಗಾನ ಕಲಾರಂಗದ ಒಂದು ಕಿರೀಟ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ.